ದಕ್ಷಿಣಾಭಿಗ ಸ್ವಾಂಬೂಲಂಚ ಶ್ರೀಕೃತ್ಯ ಶ್ರೀಕೃತ್ಯ ಅನಯ ಅನಯ ಅನುಷ್ಠೀಯಮಾನ ಅನುಷ್ಠೀಯಮಾನ ಮಮ ವರುಣ ವಾಸ್ತುದೇವತಾ ಪ್ರಸಾದ ಸಿದ್ಧ್ಯರ್ಥಂ ವಿಶೇಷತಃ ಅಷ್ಟಮಹಾಲಕ್ಷ್ಮೀ ಕೃಪಯಾ ಸಂಸ್ಥಾಃ ಉತ್ತರಾಧಸ್ಯ ಪ್ರಕಾಶ್ ನಾಮಧೇಯಸ್ಯ ಸಹ ಅಕ್ಷಯ ನಾಮಧೇಯಸ್ಯ ಅಂಶಾಹಮ್ಯಾಃ ಭಾವನೀನಾಮ್ಯಾಃ ಭೈರವೀನಾಮ್ಯಾಃ ಮಮ ಜನನ್ಯಾಃ ನಾವು ಹೇಳ್ತೇವೆ ನಿಮ್ಮ ಕೆಲಸ ಇದೆ ನಿಮ್ಮ ಕೆಲಸ ಏನು ಮಾಡ್ತೀರಾ ನಮ್ಮ ಗೊತ್ತಿಲ್ಲ ಕೆಲಸ ನಾವೇನು ಮಾಡ್ತೀವಿ ಒಬ್ಬರಿಗೆ ಗೌರವ ಸರ್ಕಾರಕ್ಕೆ ಕೊಟ್ಬಿಟ್ಟು ಕೆಲಸ ಮಾಡಿಸ್ತೀವಿ ನಾವೇನು ಮಾಡ್ತೀವಿ ಅದು ನಮಗೆ ನೀವು ಗೌರವ ಬರ್ತಾರೆ ಮುಖಾಂತರ ಪಟ್ಟಂಗೆ ಅದರಿಂದ ಕಲಶ ಪೂಜೆಯಲ್ಲಿ ಗಂಗ ಯಮುನಾ ಸರಸ್ವತಿ ನೀರಿನಿಂದ ಆಹ್ವಾನ ಮಾಡಿ ಆ ಮಂತ್ರ ಜಲದಿಂದ ಸ್ಥಳವನ್ನು ಮತ್ತು ಮಾಡ್ತಾರೆ ಕ್ಷೇತ್ರವನ್ನು ಶುದ್ಧಿ ಮಾಡಿಕೊಂಡು ಎಲ್ಲ ನಿರ್ವಿಘ್ನವಾಗಿ ನೆರವೇರಿಕೆಯಲ್ಲಿ ಮಹಾಗಣಪತಿ ವಿಶ್ವಕ್ಸೇನ ಈ ದೇವಸ್ಥಾನಕ್ಕೆ ಹೋಗಲ್ಲ ಶಕ್ತಿಚಕ್ರ ಹಾಕೊಂಡು ಯಾವುದು ವಿಶ್ವಕ್ಸೇನ ಅಂದರೆ ದೇವಸ್ಥಾನ शंतमे मदस्तमे विदंतमे मुखामश्च कामस्तमे सोमनदस्तमे भद्रन्तमे श्रेयस्तमे मस्तस्तमे यदस्तमे भगस्तमे द्रविणन्तमे यन्ताचमे धत्ताचमे क्षेमस्तमे सुदिस्तमे विद्यन्तमे महत्तमे संवित्तमे राधाजी स्वामी महाराज की आनंद की श्रीरामण गोविंद 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 स्वस्ति श्रद्धा यशः प्रज्ञा विद्या बुद्धिं श्रियं बलं आयुष्यं तेज आरोग्यं देहि मे अव्यवाहना प्रदक्षिण ಮಾಡಿ ಎಲ್ಲಿಗೆ ಮಾಡಿ ವಾಪಸ್ ಮಾಡಿ ಅನುಮಾನದ ಭಾವಾದಿ ಜನ್ಮಾಂತರ ಕರ್ನಾಟಕ ದಕ್ಷಿಣ ಪದೇ ಪದೇ ಕ್ಯಾಮ್ರಾ ಹಿಡ್ಕೊಂಡು ತಿರುಗ್ತಾರೆ ಲಕ್ಷೋ ಲಕ್ಷ್ಮೀ ನರಸಿಂಹಸ್ವಾಮಿ ಜನಾರ್ದನ ಸ್ವಾಮಿನೇ ನಮಃ ವಿಘ್ನೇಶ್ವರಾಯ ನಮಃ ರಾಜ್ಯೋ ಎಲ್ಲ ಹೇಳಿ ಗೊತ್ತಿದೆ ಸರ್ ರಾಜ್ಯೋ ಇರ್ಬೋದು ಕಾವೇರಿ ಥಿಯೇಟರ್ ಅಂತಂದರೆ ಒಂದು ಹೆಸರುವಾಸಿಯಾಗಿದೆ. ಈ ಹೆಸರುವಾಸಿ ಆಗಿರೋ ಕಾರಣ ಈ ಜಾಗಕ್ಕೂ ಒಂದು ಕಾವೇರಿ ಜಂಕ್ಷನ್ ಅಂತಲೇ ಬಂದುಬಿಟ್ಟಿದೆ. ಹಾಗಾಗಿ ಕಟ್ಟಿ ಇವತ್ತು 11ನೇ ತಾರೀಕಿಗೆ 50 ವರ್ಷ ಆಯಿತು. ಜನವರಿ 11ನೇ ತಾರೀಕು ಬಂಗಾರದ ಪಂಜರ ಚಿತ್ರ ರಿಲೀಸ್ ಆದಮೇಲೆ ಇದು ಸ್ಟಾರ್ಟ್ ಆಗಿದೆ. ಆವತ್ತಿನ ದಿವಸ 11th ಜನವರಿ 1974. ಹಾಗಾಗಿ ಇದೊಂದು ನಮಗೊಂದು ಖುಷಿಯ ಸಮಾರಂಭ ಆಚರಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಬೆಂಗಳೂರಿನ ಎಸ್ಪೆಷಲಿ ಜನತೆಗೆ ಭಾಳ ಮುಖ್ಯವಾದ ಥಿಯೇಟರು. ಭಾಳ ಜನ ಇದರಲ್ಲಿ ನೋಡಿ ಆನಂದಿಸಿದ್ದಾರೆ. ಭಾಳ ಚಿರಪರಿಚಿತವಾದ ಥಿಯೇಟರು ಇದು. ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಗೋಬೇಕಾದ್ರೆ ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ. ನಮ್ಮ ಮನೇಲಿ 3 ಜನ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ,
ಲಕ್ಷ್ಮಯ್ಯನವರು, ನರಸಿಂಹಯ್ಯನವರು, ನಾಗಪ್ಪನವರು ಅಂತ 3 ಜನ ಬ್ರದರ್ಸ್ ಅವರು. ಬ್ರದರ್ಸ್ಗೆ ನಾವು 9 ಜನ ಬ್ರದರ್ಸ್ ಇದ್ದೀವಿ, 9 ಜನ ಮಕ್ಕಳು. 9 ಜನನೂ ಇವಾಗ ಇಲ್ಲಿ ಸೇರಿಕೊಂಡು ನಾವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿ ನಡೆಸ್ತಾ ಇದ್ದೀವಿ. ಮುಂದೆ ಏನೋ ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಮೊದಲನೇ ಯಾವ ಸಿನಿಮಾ ನೀವು ರಿಲೀಸ್? ಬಂಗಾರದ ಪಂಜರ. ಬಂಗಾರದ ಪಂಜರ ಅದು ಬಂದು ಸಂಕ್ರಾಂತಿಗೆ ರಿಲೀಸ್ ಆಯಿತು. ಅದಾದಮೇಲೆ ಇದೆಲ್ಲ ಅದು ಕೂಡ 50 ವರ್ಷ ಕಂಪ್ಲೀಟ್ ಮಾಡಿದೆ ಅಂತ. ಅದೇ 50 ವರ್ಷ ಕಂಪ್ಲೀಟ್ ಆಗಿದೆ. ನಮ್ಮಲ್ಲಿ ಶಂಕರಾಭರಣಮು ಒಂದು 32 ವಾರ ಓಡಿದೆ ಮಾರ್ನಿಂಗ್ ಶೋನಲ್ಲಿ. ಅದಾದಮೇಲೆ ಆಮೇಲೆ ಬಂದು ಪ್ರೇಮದ ಕಾಣಿಕೆ 9 ವಾರ ಓಡಿದೆ. 9 ವಾರ ಓಡಿದ್ದು. ಆಮೇಲೆ ದಿಲ್ವಾಲ ದುಲ್ಹನಿಯಾ 22 ವಾರ ಓಡಿದೆ. ಇದು ಬೆಂಗಳೂರಿಗೆ ಕಲೆಕ್ಷನ್ ಕೈ ಅದಿದೆ, ದಿಲ್ವಾಲ ಇದೆ. ಆಮೇಲೆ ಇಂಡಿಯನ್ 100 ಡೇಸ್ ಆಗಿದೆ ತಮಿಳು. ಮೊದಲ 100 ಡೇಸ್ ಆಗಿರೋದು ಯಾವುದು? ಮೊದಲು 100 ಡೇಸ್ ಶಂಕರಾಭರಣ. ಇತ್ತೀಚೆಗೆ ಯಾವುದಾಗಿದೆ ಸರ್? ಇತ್ತೀಚೆಗೆ ಯಾವುದೂ ಆಗಿದೆ? ಯಾವುದಾಗಿದೆ? ಇತ್ತೀಚೆಗೆಲ್ಲ ಏನಿದ್ರು ಬರೀ 1 ವಾರದ್ದು ಅಷ್ಟೇ ಇವಾಗೆಲ್ಲಾನು. ಕಾವೇರಿ ಥಿಯೇಟ್ರಲ್ಲಿ 100 ದಿನ ನಡಿಬೇಕು ಅಂತಂದರೆ ಅದು ಸೂಪರ್ ಹಿಟ್ ಫಿಲ್ಮೇ ಆಗಿರುತ್ತೆ. ಜಾಸ್ತಿ ಯಾವ್ದು ಕಲೆಕ್ಷನ್ ತಂದು ಕೊಟ್ಟಿದೆ? ನಮ್ಮದು ದಿಲ್ವಾಲೆ ದುಲ್ಹನಿಯಾ. ಈಗ 50 ವರ್ಷ ಅದಾದಮೇಲೆ ನೆಕ್ಸ್ಟು ಇದು ಬಂದು ಯಾವುದು KGF ಬಂದು ಪಾರ್ಟ್ 2 ಬಂದು ಅದು ಹೈಯೆಸ್ಟ್ ಕಲೆಕ್ಷನ್. ಇಲ್ಲಿ ಹೀರೋಗಳು ಯಾರ್ಯಾರು ವಿಸಿಟ್ ಕೊಟ್ಟೋಗಿದ್ದಾರೆ? ಇಲ್ಲಿ ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಕೊಟ್ಟಿದ್ದಾರೆ ದಿವಾರ್ ಟೈಮಲ್ಲಿ. ಆಮೇಲೆ ರಾಜೇಶ್ ಖನ್ನಾ ಬಂದಿದ್ದಾರೆ. ಇದು ಒಂದು ಇದು ಅದು ಆತಿ ಮೇರೆ ಸಾತಿ ರಾಜೇಶ್ ಖನ್ನಾ ಬಂದಿದ್ದಾರೆ. ಇವರು ರಜನಿಕಾಂತ್ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಇನ್ನು ದೊಡ್ಡ ಮನೆಯವರು ರಾಜ್ಕುಮಾರ್ ಫ್ಯಾಮಿಲಿ ಅವರು ರೆಗ್ಯುಲರ್ ಆಗಿ ಬರ್ತಾರೆ ಇಲ್ಲಿಗೆ. ಇದು ಅಣ್ಣವ್ರ ಕುಟುಂಬಕ್ಕೂ ಈ ಥಿಯೇಟ್ರಿಗೆ ಯಾವ ರೀತಿ ಸಂಬಂಧ? ಇದು ಒಂದು 95ನಲ್ಲಿ ನಾವು ಇದು ಒಂದು ರಿನೋವೇಷನ್ ಮಾಡಿದಾಗ ಅವಾಗ ಅಣ್ಣವರೇ ಬಂದು ಓಪನ್ ಮಾಡಿಕೊಟ್ಟಿದ್ದು ನಮಗೆ. ಅವರು ಕೈ ಹಸ್ತದಿಂದ ಚೆನ್ನಾಗಿ ನಡೀತಾ ಇದೆ. ಅದಾದಮೇಲೆ ರವಿಚಂದ್ರನ್ ಫೇವ್ರೇಟ್ ಅವ್ರಿಗಿದು. ಅವ್ರದ್ದು ಯಾವುದೇ ಪಿಕ್ಚರ್ ಆದರೂ ಇದು ಬಂದು ಪ್ರೀಮಿಯರ್ ಇಲ್ಲಿ ಆಗ್ತಾ ಇದ್ರು ಅವರು. ಪ್ರೇಮಲೋಕ ಕೂಡ ರಿಲೀಸ್ ಆಗಿತ್ತು ಥಿಯೇಟ್ರಲ್ಲಿ. ಪ್ರೇಮಲೋಕ ಎಲ್ಲ ರಿಲೀಸ್ ಆಗಿದೆ. ದರ್ಶನ ಮತ್ತು ಕಿಚ್ಚ ಸುದೀಪ್ ಸರ್ ಫಿಲಿಮ್ಸ್ ಇಲ್ಲೆಲ್ಲ ಇಲ್ಲ ಆಗ್ತೀವಿ, ಅವ್ರದ್ದು ಆಗ್ತಾ ಇದೆ. ಈಗ 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಸೊ ಯಾವ ರೀತಿ ಸಂತಸ ಇದೆ ನಿಮಗೆ? ಒಳ್ಳೆಯದು, ಒಂಥರ ಖುಷಿ ಆಗ್ತಾ ಇದೆ. 50 ವರ್ಷ ಬಂದ್ವಲ್ಲ, ಇಷ್ಟು ದಿನ ಬರೋದೇ ಹೆಚ್ಚು. 50 ವರ್ಷ ಬಂದಿದ್ದೀವಿ, ಇನ್ನೂ ಒಂದು 50 ವರ್ಷ ಹೋಗಲಿ ಅಂತ ಕೇಳ್ಕೊಡ್ತೀವಿ. ಇತ್ತೀಚೆಗೆ ಥಿಯೇಟ್ರ್ಗಳೆಲ್ಲ ಕಮ್ಮಿ ಆಗ್ತಾ ಇದೆ, ಮಲ್ಟಿಪ್ಲೆಕ್ಸ್ ಅವೆಲ್ಲ ಜಾಸ್ತಿ ಆಗ್ತಾ ಇದೆ. ಆದರೂ ಈಗ ನಿಮ್ಮ ಥಿಯೇಟ್ರ್ ಒಂದು 50 ವರ್ಷ ಕಂಪ್ಲೀಟ್ ಮಾಡಿರೋದು ಏನು ಅನ್ನಿಸುತ್ತೆ ಸರ್ ನೋಡಿದಾಗ? ಖುಷಿ ಆಗ್ತಾ ಇದೆ. ಥಿಯೇಟ್ರ್ ಉಳಿಸ್ಕೊಳ್ಬೇಕನ್ನೋ ಆಸೆನೇ ಇದೆ ಸರ್. ಇದೆ ಉಳಿಸ್ಕೋಬೇಕಂತ ಆಸೆ ಇದೆ. ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಬೇಕಲ್ವಾ. ಸೊ ಯಾವ್ಯಾವ ರೀತಿ ಒಂದು ಹೊಸ ಟೆಕ್ನಾಲಜಿಗಳನ್ನ ಆ್ಯಡ್ ಮಾಡಿದ್ದೀರಾ ಥಿಯೇಟ್ರಲ್ಲಿ ಅಂತ? ಯಾವ್ಯಾವ ಹೊಸ ಟೆಕ್ನಾಲಜಿ ಆ್ಯಡ್ ಮಾಡಿದ್ದೀರಾ ಥಿಯೇಟ್ರಲ್ಲಿ? ಇವಾಗ ಹೆಂಗಿದೆ ಎಲ್ಲನೂ ಆ್ಯಡ್ ಮಾಡಿದ್ದೀವಿ. ಎಲ್ಲ ಇವಾಗ ಲೇಟೆಸ್ಟ್ ಏನೇನು ಬಂದಿದೆಯೋ ಎಲ್ಲ ಹಾಕಿದ್ದೀವಿ. ಚೇರ್ ಗೇಟ್ ಪ್ರೊಜೆಕ್ಟರ್, ಸ್ಕ್ರಾಬಲ್ದು ಪ್ರೊಜೆಕ್ಟ್ರು, ಆಮೇಲೆ ಸೌಂಡ್ ಸಿಸ್ಟಮ್ಮು ಅದೇನು ಇದು ಬಂದು ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ, ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಯಾವುದೇ ಹೊಸದು ಬಂದಾಗೆಲ್ಲನೂ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ. ಮೊದಲ ಫಿಲಿಮ್ಗೆ ಟಿಕೆಟ್ ರೇಟ್ ಏನಾಗಿತ್ತು ಸರ್? ಅದು ಬಂದು ಗಾಂಧಿ ಕ್ಲಾಸು ಇದು ಬಂದು 50 ಪೈಸಾ ಇತ್ತು. ಆಮೇಲೆ ಮಿನಿ ಬಾಲ್ಕನಿ ಅಂತಿದೆ, ಅದು ಬಂದು ₹1.20. ಬಾಲ್ಕನಿ ಬಂದು ₹2 ಏನೋ ಇತ್ತು. ಈಗ ಸರ್ ಈಗ ಒಂದು ಪಿಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಪಿಕ್ಚರ್ ಚೆನ್ನಾಗಿರೋದು ಬಂದರೆ ₹500 ಇಡ್ತೀವಿ. ಪಿಕ್ಚರ್ ಚೆನ್ನಾಗಿರೋದು ಬಂದರೆ ಇಡ್ತೀವಿ. ಮತ್ತೇನಾದರೂ ಹೇಳ್ತೀರಾ ಸರ್? ಬೇರೆ ಏನಾದರೂ ಬೇರೆ ಯಾರಾದರೂ ಮಾತಾಡ್ತೀರಾ? ಮತ್ತೆ ಕಾವೇರಿ ಚಿತ್ರಮಂದಿರದ ಜನ ಸಿನಿಮಾ ನೋಡಿ ಆನಂದಿಸ್ಲಿ, ನಮಗೂ ಚೆನ್ನಾಗಿಟ್ಟಿರಲಿ ಅಂತ ದೇವರ ಹತ್ರ ಕೇಳ್ಕೊಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಿ